ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಪಾಲ್ಗುಣ ಮಾಸ ಮಾರ್ಚ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಮಾರ್ಚಲ್ಲಿ ವಿಶೇಷವಾಗಿ 19ನೇ ತಾರೀಕು ಅಮಾವಾಸ್ಯೆ, ಯುಗಾದಿ ಹಬ್ಬ, ಹೊಸ ವರ್ಷ, ಹೊಸ ಸಂವತ್ಸರ ಎಲ್ಲರಿಗೂ ಕೂಡ ಶುಭ ಫಲಗಳನ್ನೇ ಕೊಡಲಿ ಅಂಥೇಳಿ ಹಾರ್ದಿಕವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ, ಮಾರ್ಚ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋದಾದರೆ, ಮಾರ್ಚ್ 1ನೇ ತಾರೀಕು ಶುಕ್ರ ತನ್ನ ಉಚ್ಚ ಕ್ಷೇತ್ರವಾದಂತಹ ಮೀನರಾಶಿಯನ್ನು ಪ್ರವೇಶ ಮಾಡಿದರೆ, 14ನೇ ತಾರೀಕು ಸೂರ್ಯನು ಕೂಡ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ. 25ನೇ ತಾರೀಕು ಮತ್ತೊಮ್ಮೆ ಶುಕ್ರ ಮೀನರಾಶಿಯಿಂದ ಮೇಷರಾಶಿಗೆ ಬರ್ತಾನೆ. ಇದಿಷ್ಟು ಮಾರ್ಚ್ ತಿಂಗಳಲ್ಲಿ ಗ್ರಹಗಳ ಪರಿವರ್ತನೆ. ಇದರಿಂದ ತುಲಾರಾಶಿಯವರಿಗೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಮಾರ್ಚ್ 27ನೇ ತಾರೀಕು ವಿಶೇಷವಾಗಿ ಶ್ರೀರಾಮನವಮಿ, ರಾಮನ ಆರಾಧನೆ ಮಾಡುವಂಥದ್ದು ಅತ್ಯಂತ ಶುಭ ಫಲಗಳನ್ನು ಕೊಡುತ್ತೆ. ರಾಮನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ತುಲಾರಾಶಿಯವರಿಗೆ ಲಗ್ನ ರಾಶಿಯ ಅಧಿಪತಿಯಾದಂತಹ ಶುಕ್ರ ಉಚ್ಚ ಕ್ಷೇತ್ರದಲ್ಲಿ ಇರುವಂಥದ್ದು ಆರೋಗ್ಯದ ವಿಚಾರಗಳಿಗೆ ಬಹಳ ಶುಭ ಫಲಗಳನ್ನು ಕೊಡುವಂಥದ್ದು. ಮಾನಸಿಕ ನೆಮ್ಮದಿ, ಆರೋಗ್ಯದಲ್ಲಿ ಅಭಿವೃದ್ಧಿ, ಇದೆಲ್ಲದಕ್ಕೂ ಕೂಡ ಶುಕ್ರ ಅತಿ ಉತ್ತಮವಾದಂತಹ ಸ್ಥಿತಿಯಲ್ಲಿರ್ತಾನೆ. ಕೇಂದ್ರ ಕೋಣಾಧಿಪತಿಗಳು ಸೇರುವಂಥದ್ದು ಖಂಡಿತ ಶುಭ ಆಗುತ್ತೆ. ದ್ವಿತೀಯ ಕುಟುಂಬ ವಾಕ್ಸ್ಥಾನಾಧಿಪತಿಯಾದಂತಹ ಕುಜ ಪಂಚಮದಲ್ಲಿರ್ತಾನೆ. ಪಂಚಮಾರಿಷ್ಟ 5ನೇ ಮನೆಯಲ್ಲಿ ಪೂರ್ವಪರ ಪುಣ್ಯಸ್ಥಾನದಲ್ಲಿ ಪಾಪಗ್ರಹಗಳು ಇರಬಾರ್ದು ಅಂತ ಹೇಳಿದ್ದಾರೆ. ಅದರಿಂದ ಆಗುವಂತಹ ಸಮಸ್ಯೆಗಳು ಪ್ರಧಾನವಾಗಿ ಎರಡು. ಒಂದು, ಮಕ್ಕಳ ಆರೋಗ್ಯದ ವಿಚಾರಗಳಿಗೆ ಅದು ನೇರವಾಗಿ ಸಂಬಂಧಪಟ್ಟಿರುತ್ತೆ. ಇನ್ನೊಂದು, ಬಹಳ ಟೆನ್ಷನನ್ನು ಕೊಡ್ತಾನೆ. ಪಂಚಮದಲ್ಲಿ ಕುಜ, ರಾಹು ಮತ್ತು ಬುಧ ಸೇರುವಂಥದ್ದು ಏಪ್ರಿಲ್ 14ರ ತನಕ ಸ್ವಲ್ಪ ಟೆನ್ಷನ್ ಅನ್ನುವಂಥದ್ದು. ಸರ್ಪದೋಷಗಳು 5ನೇ ಮನೆಯಲ್ಲಾಗಿರೋದ್ರಿಂದ ವಾಕ್ಯಗಳನ್ನು ಸೌಮ್ಯ ಮಾಡಿಕೊಂಡ್ರೆ ಕುಟುಂಬದಲ್ಲಿ ಮಾನಸಿಕ ನೆಮ್ಮದಿ ಮತ್ತು ಒಂದು ಆರೋಗ್ಯದ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಧನಾಗಮನಗಳು ಬಹಳ ವಿಶೇಷವಾಗಿ ನಡೆಯುತ್ತೆ. ಏಕೆಂದರೆ ಶುಕ್ರ ಪರಮ ಶುಭನಾದ ಶುಕ್ರ ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿಗಳನ್ನು ನೋಡ್ತೀರಾ. ವಾಕ್ಯಗಳನ್ನು ಸೌಮ್ಯ ಮಾಡಿಕೊಂಡಷ್ಟು ಜಗಳಗಳು ಕಮ್ಮಿ ಆಗುತ್ತೆ. 1.5 ತಿಂಗಳು ಅಂದರೆ ಫೆಬ್ರವರಿ 23ರಿಂದ ಕುಜ ಮತ್ತು ರಾಹು ಸೇರಿದ್ದಾರೆ. ತುಲಾರಾಶಿಯವರಿಗೆ ಮಾನಸಿಕವಾಗಿ ತುಂಬ ಟೆನ್ಷನ್ಗಳನ್ನು 5th ಹೌಸಲ್ಲಿರುವಂತಹ ಕುಜ ಮತ್ತು ರಾಹು ಕೊಡ್ತಾರೆ. ಟೆನ್ಷನ್ ಮಾಡ್ಕೊಳ್ಬೇಡಿ, ಎಕ್ಸೈಟ್ ಆಗಬೇಡಿ. ಅದು ನೇರವಾಗಿ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಡಿಪೆಂಡ್ ಆಗಿರುತ್ತೆ. ಆದಷ್ಟು ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ಳೋದು ಬಹಳ ಸೂಕ್ತ. ಇಲ್ಲದೇ ಇದ್ದರೆ ಅನವಶ್ಯಕ ಕೌಟುಂಬಿಕ ಕಲಹಗಳು ಉಂಟಾಗುತ್ತೆ. ಇನ್ನು ಒಡಹುಟ್ಟುಗಳ ನಡುವೆ ಸಾಮರಸ್ಯ ಬಹಳ ಶುಭ ಆಗುತ್ತೆ. ಯಾವುದೇ ಸಮಸ್ಯೆಗಳಿಲ್ಲ. ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲ ಆಗುವಂತಹ ಸಮಯ. ಯಾವುದೇ ವ್ಯಾವಹಾರಿಕ ಅಥವಾ ಉದ್ಯೋಗದ ವಿಚಾರಗಳಿದ್ದರೆ ಸೋದರ ಮತ್ತು ಸೋದರಿಯರ ನಡುವೆ ಅಭಿವೃದ್ಧಿಗಳನ್ನು ತುಲಾರಾಶಿಯವರು ಕಾಣ್ತೀರ. ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಖಂಡಿತ ಸಿಗುತ್ತೆ. ಇದೆಲ್ಲದೂ ಕೂಡ ತುಂಬ ಅನುಕೂಲ. ಹಣಕಾಸಿನ ಅಭಿವೃದ್ಧಿ, ಅನಿರೀಕ್ಷಿತವಾಗಿ ಧನಾಗಮನಗಳಿಗೆ ಶುಭ ಅಂತ ಹೇಳ್ಬೋದು. ಇನ್ನು ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಶುಭ ಫಲಗಳನ್ನು ಕೊಡುತ್ತೆ. ಸ್ವಲ್ಪ ಆಟ ಪಾಠಗಳಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. ಓದೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಇರುತ್ತೆ ತುಲಾರಾಶಿಯವರ ಮಕ್ಕಳಿಗೆ. ಮತ್ತು ಆರೋಗ್ಯದಲ್ಲಿ ಏರುಪೇರುಗಳಾಗೋದಕ್ಕೆ ಏಪ್ರಿಲ್ 14ರ ತನಕ ಈ ಒಂದು ಕಾಂಬಿನೇಷನ್ 5th ಹೌಸಲ್ಲಿರುತ್ತೆ. ಸ್ವಲ್ಪ ಟೆನ್ಷನ್ ಮಕ್ಕಳ ವಿಚಾರದಲ್ಲಿ ಇರುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಜಸ್ಟ್ ಇದು 1.5 ತಿಂಗಳು ಮಾತ್ರ ಬರುವಂಥದ್ದು. ಡಿಸೆಂಬರ್ ನಂತರ ರಾಹು ಪರಿವರ್ತನೆ, ಇದೆಲ್ಲದೂ ಕೂಡ ತುಲಾರಾಶಿಯವರಿಗೆ ದೀರ್ಘಕಾಲ ಅಭಿವೃದ್ಧಿಯನ್ನು ಕೊಡುತ್ತೆ. ಯಾಕೆಂದರೆ ನಿಮಗೆ ಶನಿ ಉತ್ತಮ ಸ್ಥಾನದಲ್ಲಿದ್ದಾನೆ, ಶುಕ್ರ ಉತ್ತಮ ಸ್ಥಾನದಲ್ಲಿದ್ದಾನೆ, ಗುರುಬಲ ಅನ್ನುವಂಥದ್ದು ನಡೀತಾ ಇದೆ. ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಕೊಡೋದಕ್ಕೆ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಕೇವಲ ನಿಮ್ಮ ಮಾನಸಿಕ ನೆಮ್ಮದಿ, ಮಾತುಗಳಿಂದ ಆಗುವಂತಹ ನಿಷ್ಠುರಗಳು, ಮಕ್ಕಳ ಆರೋಗ್ಯ, ಈ ಒಂದು 3 ವಿಚಾರ ಬಿಟ್ಟರೆ ಉಳಿದಂತೆ ಎಲ್ಲ ವಿಚಾರಗಳಲ್ಲಿ ಅಭಿವೃದ್ಧಿಗಳಿದೆ. ಇನ್ನೊಂದು, ದಾಂಪತ್ಯ ಜೀವನದ ಸಾಮರಸ್ಯ. ಈ 4ನ್ನು ಅತ್ಯಂತ ಪ್ರಮುಖವಾಗಿ ತೆಗೆದುಕೊಳ್ಬೇಕು. ಇನ್ನು 1.5-2 ತಿಂಗಳ ಕಾಲ ಉಳಿದಿದ್ದೆಲ್ಲದೂ ಕೂಡ ಶುಭ ಫಲಗಳನ್ನು ಕೊಡೋದಕ್ಕೆ ಯಾವುದೇ ಸಮಸ್ಯೆಗಳಿಲ್ಲ. ವಾಹನದ ವಿಚಾರ ಬಂದಾಗ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು.
ಯಾಕೆಂದರೆ ರವಿ ಮತ್ತು ಶನಿಯ ಯುತಿ ಆಗುವಂಥದ್ದು, ಕುಜ ಮತ್ತು ರಾಹು ಸೇರುವಂಥದ್ದು ತುಲಾರಾಶಿಯವರಿಗೆ. ತುಂಬ ಟೆನ್ಷನಲ್ಲಿ ವೆಹಿಕಲ್ ರೈಡಿಂಗ್ ಮಾಡಬೇಡಿ, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. 5th ಹೌಸಲ್ಲಿ ಕುಜ ರಾಹು ಇದ್ದಾಗ ಟೆನ್ಷನ್ಸ್ ತುಂಬ ಜಾಸ್ತಿ ಇರುತ್ತೆ. ಮತ್ತು ಯಾವುದಾದ್ರೂ ಹೊಸ ಪ್ರಾಪರ್ಟಿ, ಭೂಮಿ ಖರೀದಿ ಮಾಡುವಂಥದ್ದು ಇವೆಲ್ಲದೂ ಕೂಡ ಶುಭ. ವಾಹನ ಖರೀದಿ ಮಾಡುವಂಥ ವಿಚಾರಗಳು ಕೂಡ ಶುಭ ಫಲಗಳನ್ನು ಕೊಡುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮತ್ತು ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅವಶ್ಯಕ. ಸಂತಾನದ ಅಂಚಿನಲ್ಲಿರುವಂಥವರು ಸುಬ್ರಹ್ಮಣ್ಯನಿಗೆ ಸಂಬಂಧಪಡುವ ಸ್ತೋತ್ರಗಳನ್ನು ಓದಿದರೆ ಆರೋಗ್ಯದಲ್ಲಿ ಅಭಿವೃದ್ಧಿಗಳಾಗುತ್ತೆ. ಸಂತಾನಕ್ಕೂ ಕೂಡ ತುಂಬ ಅನುಕೂಲ ಆಗುತ್ತೆ. ತುಲಾರಾಶಿಯವರಿಗೆ ಈ ಒಂದು ಗುರುಬಲ ವಿವಾಹ, ಸಂತಾನ, ಉದ್ಯೋಗ, ಹಣಕಾಸು ಇದೆಲ್ಲದಕ್ಕೂ ಕೂಡ ಅನುಕೂಲ ಮಾಡುವ ಸ್ಥಿತಿಯಲ್ಲಿದೆ. ಸಣ್ಣ ಒಂದು ಸಂವತ್ಸರದ ಪ್ರಾರಂಭದಲ್ಲಿ ಒಂದು ಕಾಳಸರ್ಪ ದೋಷ ಅನ್ನುವಂಥದ್ದು 5ನೇ ಮನೆಯಲ್ಲಿ ನಡೀತಾ ಇರುತ್ತೆ. ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಾಗಿ ಗಮನ ಕೊಡಿ. ದಾಂಪತ್ಯದಲ್ಲಿ ಸ್ವಲ್ಪ ಸಾಮರಸ್ಯಗಳನ್ನು ಹೆಚ್ಚಾಗಿಟ್ಕೊಳ್ಳಿ. ವಾಕ್ಯಗಳು ನಿಷ್ಠುರಾಗುತ್ತೆ. ಕಲಹಗಳು ಅಥವಾ ವಾಗ್ವಾದಗಳನ್ನು ಖಂಡಿತವಾಗ್ಲೂ ಮಾಡ್ಕೋಬೇಡಿ. ಷಷ್ಠದಲ್ಲಿ ಶನಿ ಮತ್ತು ಶುಕ್ರನ ಸಂಚಾರ ಆಗುವಂಥದ್ದು ಸ್ನೇಹಿತರು ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳನ್ನು ಮಾಡಿಕೊಳ್ಳುವಂತಹ ಸಮಯ. ಸ್ನೇಹಿತರಿಂದ ಒಂದು ರೀತಿಯ ಮಾನಸಿಕ ನೆಮ್ಮದಿ ಮತ್ತು ಉದ್ಯೋಗದಲ್ಲಿ ಅಭಿವೃದ್ಧಿ, ಒಂದು ಸಹಕಾರ ಇದೆಲ್ಲ ತುಂಬ ಉತ್ತಮವಾಗಿ ಸಿಗುತ್ತೆ. ಯಾವುದೇ ಶತ್ರು ಬಾಧೆಗಳಿಗೆ ಅವಕಾಶ ಇರುವುದಿಲ್ಲ. ಸಪ್ತಮಾಧಿಪತಿ ಕುಜ ರಾಹುಗ್ರಸ್ತನಾಗಿ ಪಂಚಮದಲ್ಲಿದ್ದಾನೆ. ಹಾರ್ಮೋನ್ ಇಂಬ್ಯಾಲೆನ್ಸ್ಗಳಾಗುವಂಥದ್ದು, ಬೆನ್ನುಹುರಿ, ಬ್ಯಾಕ್ ಪೈನ್ ಅಥವಾ ಶಾರೀರಿಕವಾಗಿ ಸ್ವಲ್ಪ ಉಷ್ಣ ಪ್ರಕೋಪಗಳು, ಕೋಪದ ಉದ್ವೇಗಗಳು ಇದೆಲ್ಲ ದಾಂಪತ್ಯದಲ್ಲಿ ಇಂತಹ ಸರ್ಪದೋಷಗಳು ಕ್ರಿಯೇಟ್ ಆದಾಗ ಬರುತ್ತೆ. ಇವೆಲ್ಲ 1.5 ತಿಂಗಳಿರುತ್ತೆ. ಸ್ವಲ್ಪ ಅವಾಯ್ಡ್ ಮಾಡಿಕೊಂಡ್ರೆ ತುಂಬ ಉತ್ತಮ ಸ್ಥಿತಿಗಳನ್ನು ನೋಡ್ತೀರಾ. ಗುರು ಶುಭ ಕೊಡುವ ಸ್ಥಿತಿಯಲ್ಲೇ ಇದ್ದಾನೆ. ಸ್ವಲ್ಪ ಸಮಾಧಾನ ತಗೊಂಡ್ರೆ ಉಳಿದಿದ್ದೆಲ್ಲ ತುಂಬ ಉತ್ತಮ ಸ್ಥಿತಿಗೆ ಬರುತ್ತೆ. ವಿವಾಹದ ಅಂಚಿನಲ್ಲಿರುವಂಥವರಿಗೆ, ತುಲಾರಾಶಿಯವರಿಗೆ ಇದು ಒಂದು ಉತ್ತಮವಾದಂತಹ ಸಮಯ. ಈ ಗುರುಬಲಗಳನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಯಾಕೆಂದರೆ ಇನ್ನು 1-1.5 ವರ್ಷಗಳ ಕಾಲ ತುಲಾರಾಶಿಯವರಿಗೆ ವಿವಾಹ ಅನ್ನುವಂಥದ್ದು ತುಂಬ ಶುಭ ಆಗುತ್ತೆ ಈ ಸಮಯದಲ್ಲಿ ನಡೆದರೆ. ಏಕೆಂದರೆ ಇನ್ನೊಂದು 1.5 ವರ್ಷದ ನಂತರ ಶನಿ ಸಪ್ತಮ ಅಂದರೆ ಮಾಂಗಲ್ಯ ಸ್ಥಾನಕ್ಕೆ ಬರ್ತಾನೆ. ಅದು ಅವನಿಗೆ ನೀಚ ಕ್ಷೇತ್ರ ಕೂಡ. ಹಾಗಾಗಿ ಸ್ವಲ್ಪ ವಿಳಂಬ ಆಗುವಂಥದ್ದು ಅಥವಾ ಜಾತಕದ ಹೊಂದಾಣಿಕೆಗಳಲ್ಲಿ ವ್ಯತ್ಯಾಸ ಆಗುವಂಥದ್ದು ಇವೆಲ್ಲ ತುಂಬ ಲಾಂಗ್ ಟರ್ಮ್ 2-2.5 ವರ್ಷಗಳ ಕಾಲ ನಡೆಯುತ್ತೆ, ಇನ್ನು 1.5 ವರ್ಷದ ನಂತರ. ಹಾಗಾಗಿ ಆ ಸಮಯದ ಹೊತ್ತಿಗೆ ಬರೋಕ್ಕಿಂತ ಮುಂಚೆ ಈಗ ನಿಮಗೆ ಗುರುಬಲ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಅಕ್ಟೋಬರಲ್ಲಿ ಮತ್ತೊಮ್ಮೆ ಗುರುಬಲ ಬರುತ್ತೆ. ಸೊ ತುಲಾರಾಶಿಯವರಿಗೆ ಇನ್ನು 1-1.5 ವರ್ಷಗಳು ವಿವಾಹಕ್ಕೆ ತುಂಬ ಶುಭ. ಇದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಮುಂದೆ ಸ್ವಲ್ಪ ಕಠಿಣ ಆಗುತ್ತೆ ವೈವಾಹಿಕ ಜೀವನದ ವಿಚಾರದಲ್ಲಿ ಅಥವಾ ವಿವಾಹ ಇಂತಹ ಮಂಗಳ ಕಾರ್ಯಗಳು ನಡೆಯೋದಕ್ಕೆ. ಸೊ ಗುರುಗಳ ಆರಾಧನೆ ಮಾಡಿ, ಗುರುಗಳ ದರ್ಶನ ಮಾಡಿ, ಖಂಡಿತ ಶುಭ ಆಗುತ್ತೆ. ದತ್ತಾತ್ರೇಯರ ಸ್ತೋತ್ರಗಳನ್ನು ಓದುವಂಥದ್ದು ಖಂಡಿತ ಶುಭ. ಅಷ್ಟಮಾಧಿಪತಿ ಶುಕ್ರ ಉಚ್ಚ ಕ್ಷೇತ್ರದಲ್ಲಿ ಇರೋದರಿಂದ ಯಾವುದೇ ಮೃತ್ಯುಕಂಟಕ ಅಥವಾ ಬಾಧೆಗಳಿರೋದಿಲ್ಲ. ಶುಭ ಫಲಗಳನ್ನು ಕಾಣ್ತೀರಾ. ಲಗ್ನಾಧಿಪತಿ ರಾಶ್ಯಾಧಿಪತಿ ಶುಕ್ರ ಉಚ್ಚನಾಗಿದ್ದರೆ ನಿಮ್ಮ 6th ಸೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಸಮಯದಲ್ಲಿ ಮಾಡುವಂತಹ ಇನ್ವೆಸ್ಟ್ಮೆಂಟ್ಗಳು ದೀರ್ಘಕಾಲದಲ್ಲಿ ಖಂಡಿತ ಲಾಭಗಳನ್ನು ತಂದು ಕೊಡುತ್ತೆ ಅಂತ ಹೇಳ್ಬೋದು. ಭಾಗ್ಯಾಧಿಪತಿ ಬುಧ ಕುಜನ ಯುತಿಯಲ್ಲಿರ್ತಾನೆ. ಪಿತೃಕಾರಕ ಸೂರ್ಯನು ಕೂಡ ಶನಿ ಜೊತೆ ಸೇರ್ತಾನೆ. ತುಲಾರಾಶಿಯವರು ತಂದೆಯ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕ. ಕೇವಲ ಇದು ಏಪ್ರಿಲ್ 14ರ ತನಕ ಈ ಒಂದು ಕಾಂಬಿನೇಷನ್ ಇರುತ್ತೆ. ಮಾರ್ಚ್ 14ರಿಂದ ಏಪ್ರಿಲ್ 14ರ ತನಕ ಈ ಸಮಯದಲ್ಲಿ ಪಿತೃವಿನ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕವಾಗಿರುತ್ತೆ. ಭಾಗ್ಯೋದಯಗಳಿಗೆ ಯಾವುದೇ ಸಮಸ್ಯೆ ಇಲ್ಲ. ಅಭಿವೃದ್ಧಿಗಳನ್ನು, ಪಿತ್ರಾರ್ಜಿತ ಆಸ್ತಿ, ಪ್ರಾಪರ್ಟಿ ಇವೆಲ್ಲದೂ ಕೂಡ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಇನ್ನು ದಶಮ ಕೇಂದ್ರ, ಕರ್ಮ, ಉದ್ಯೋಗ ಸ್ಥಾನ, ಭಾಗ್ಯೋದಯ, ಗುರುಬಲ ಅನ್ನುವಂಥದ್ದು ತುಲಾರಾಶಿಯವರಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಕೊಡೋದಕ್ಕೆ ಕಾರಣ ಆಗುತ್ತೆ. ಟೆನ್ಷನ್ ಕಡಿಮೆ ಮಾಡ್ಕೊಳ್ಳಿ. ಉದ್ಯೋಗದಲ್ಲಿ ಒಂದು ಸ್ಥಿರತೆಯನ್ನು ಕಂಡುಕೊಳ್ಳಿ. ಖಂಡಿತ ಇದು ಶುಭ ಫಲಗಳನ್ನು ಕೊಡುತ್ತೆ. ಯಾಕೆಂದರೆ ಗುರುಬಲ ಇದ್ದಾಗ ಒಂದು ಕಡೆ ಸ್ಥಿರವಾಗಿ ನಿಂತ್ಕೊಂಡ್ರೆ ಲಾಂಗ್ ಟರ್ಮಲ್ಲಿ ಅದು ತುಂಬ ಅನುಕೂಲ ಮಾಡಿಕೊಡುತ್ತೆ. ಶಾರ್ಟ್ ಟರ್ಮಲ್ಲಿ ನಿಮಗೆ ಲಾಭ ಕಡಿಮೆ ಅಥವಾ ಸ್ವಲ್ಪ ಕಿರಿಕಿರಿ ಅಂತ ಅನಿಸಿದರೂ ಕೂಡ ಮುಂದಿನ ದಿನಗಳಲ್ಲಿ ಅದು ಅನುಕೂಲಗಳನ್ನು ಮಾಡಿಕೊಡುತ್ತೆ. ಅಟ್ಲೀಸ್ಟ್ ಈ ವರ್ಷದ ಅಕ್ಟೋಬರ್ ತನಕ ತುಲಾರಾಶಿಯವರು ಉದ್ಯೋಗದಲ್ಲಿ ಯಾವುದೇ ಪರಿವರ್ತನೆಗಳನ್ನು ಮಾಡದೇ ಇದ್ದರೆ ಖಂಡಿತ ಒಳ್ಳೆಯದು.
ಏಕಾದಶ, ಲಾಭಸ್ಥಾನಾಧಿಪತಿ ಸೂರ್ಯ ಶನಿ ಮಹಾತ್ಮನ ಯುತಿಯಲ್ಲಿ ಸಂಚಾರ ಮಾಡ್ತಾನೆ ಏಪ್ರಿಲ್ 14 ತನಕ, ಮಾರ್ಚ್ 14ರಿಂದ. ಖಂಡಿತ ಯಾವುದೇ ಲಾಭದ ವಿಚಾರಗಳಿಗೆ ಸಮಸ್ಯೆ ಇಲ್ಲ. ಶುಕ್ರನು ಕೂಡ ಅಲ್ಲೇ ಸಂಚಾರ ಮಾಡುವಂಥದ್ದು ಶುಭ ಆಗುತ್ತೆ. ಸ್ವಲ್ಪ ಆರೋಗ್ಯ, ಮಾನಸಿಕ ನೆಮ್ಮದಿ, ದಾಂಪತ್ಯದಲ್ಲಿ ಸಾಮರಸ್ಯ, ಮಕ್ಕಳ ಆರೋಗ್ಯ, ಇದರ ಬಗ್ಗೆ ಗಮನ ಕೊಟ್ಟರೆ ಉಳಿದಿದ್ದ ಎಲ್ಲ ವ್ಯಾವಹಾರಿಕ ಲೌಕಿಕ ವಿಚಾರಗಳು ತುಲಾರಾಶಿಯವರಿಗೆ ಅಭಿವೃದ್ಧಿಯನ್ನೇ ಕೊಡುತ್ತೆ. ಕುಟುಂಬದಲ್ಲಿ ಸೌಮ್ಯವಾಗಿ ವಾಕ್ಯಗಳನ್ನು ವಾಗ್ವಾದಗಳಿಗೆ ಕನ್ವರ್ಟ್ ಮಾಡದೇ ಇದ್ದರೆ ಖಂಡಿತ ಶುಭ ಆಗುತ್ತೆ. ಗೋಚಾರದಲ್ಲಿ ಇದು ಒಂದೇ ನೆಗೆಟಿವ್ ಇರುವಂಥದ್ದು, ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಏಕಾದಶ ಲಾಭಸ್ಥಾನದಲ್ಲಿ ಕೇತುವಿನ ಸಂಚಾರ ಕೂಡ ಗಣಪತಿಯ ದರ್ಶನ ಮಾಡಿ, ಸಂಕಷ್ಟಾರ ಚೌತಿಯ ದಿನ ಗಣಪತಿಯನ್ನು ದರ್ಶನ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಸೊ ಎಲ್ಲ ನವಗ್ರಹಗಳು ಕೂಡ ತುಲಾರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರ.